And hello friends, welcome to our channel NGH Education Center. So ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ಒಂದು ವಿಡಿಯೋದಲ್ಲಿ 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಲ್ಲಿ ಯಾವ್ಯಾವೆಲ್ಲ ಪ್ರಾಬ್ಲಮೆಟಿಕ್ ಇದೆ ಅದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ಪಾರ್ಟ್ 2ನಲ್ಲಿ ಬಂದರೆ 2 ಮಾರ್ಕ್ಸ್ ಕ್ವಶನಲ್ಲಿ ಒಂದು ಪ್ರಾಬ್ಲಮೆಟಿಕ್ ಕೇಳಿದ್ದಾರೆ. ಸೊ ಅದು PBP ಬೇಸ್ಡ್ ಮೇಲೆ ಪೇ ಬ್ಯಾಕ್ ಪೀರಿಯಡ್. ಸೊ ಯಾವ ರೀತಿ ಸಾಲ್ವ್ ಮಾಡೋದು ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡೋದಾದರೆ ಎ ಪ್ರಾಜೆಕ್ಟ್ ರಿಕ್ವೈರ್ಸ್ ಅನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಫ್ ₹3 lakh ಅಂತ ಹೇಳಿದ್ದಾರೆ. ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಒಂದು ಪ್ರಾಜೆಕ್ಟಿಗೆ 3 ಲಕ್ಷ ಅವಶ್ಯಕತೆ ಇತ್ತಂತೆ. ಆ್ಯಂಡ್ ಈಲ್ಡ್ಸ್ ಕ್ಯಾಶ್ ಇನ್ಫ್ಲೋ ಆಫ್ ₹60,000 ಫಾರ್ 10 years. ಸೊ ಅದರ ಇಳುವರಿಯಾಗಿ ಅಥವಾ ಅದರ ಒಂದು ರಿಟರ್ನ್ ಆಗಿ 10 ವರ್ಷಕ್ಕೆ ಕ್ಯಾಶ್ ಇನ್ಫ್ಲೋ 60,000 ಬಂದಿದೆಯಂತೆ. ಸೊ ಕ್ಯಾಲ್ಕುಲೇಟ್ ದ ಪೇ ಬ್ಯಾಕ್ ಪೀರಿಯಡ್ ಅಂತ ಹೇಳಿದ್ದಾರೆ. ಸೊ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಸೊಲ್ಯೂಷನ್. ಸೊ ಫಸ್ಟಿಗೆ ಪೇ ಬ್ಯಾಕ್ ಪೀರಿಯಡ್ ಫಾರ್ಮುಲಾ ಹಾಕೊಳ್ಳೋದಾದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ divided by annual cash inflow. ಸೊ ಫಸ್ಟಿಗೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಏನಂತ ಇದೆ 3 lakh. ಇದು ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಕೋಣ 3 lakh ಡಿವೈಡೆಡ್ ಬೈ ಆ್ಯನ್ಯಲ್ ಕ್ಯಾಶ್ ಇನ್ಫ್ಲೋ. ಸೊ ಇಲ್ಲಿ ಕೊಟ್ಟಿದ್ದಾರೆ ಆ್ಯನ್ಯಲ್ ಕ್ಯಾಶ್ ಇನ್ಫ್ಲೋ 60,000 ಅಂತ ಹಾಕೋಣ 60,000. ಸೊ 30 ಕ್ಯಾನ್ಸಲ್ ಆದರೆ 6 1s 6 5s 30. ಸೊ PBP ದಟ್ ಮೀನ್ಸ್ ಪೇ ಬ್ಯಾಕ್ ಪೀರಿಯಡ್ ಇಸ್ ಈಕ್ವಲ್ ಟು 5 years. ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡೋದು ನಮಗೆ 2 ಮಾರ್ಕ್ಸ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು 2 ಮಾರ್ಕ್ಸ್ ಕ್ವಶನ್ ಆದರೆ ನೆಕ್ಸ್ಟಿಗೆ 4 ಮಾರ್ಕ್ಸ್ ಕ್ವಶನಲ್ಲಿ ನೋಡೋದಾದರೆ ಥಿಯರಿ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಸೊ ಇಲ್ಲಿ ಒಂದು 4 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ. ಇದು ಕೂಡ ಪೇ ಬ್ಯಾಕ್ ಪೀರಿಯಡ್ ಬೇಸ್ಡ್ ಮೇಲೆ ಕೇಳಿದ್ದಾರೆ. ಸೊ ನೋಡ್ತಾ ಹೋಗೋಣ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. A manufacturing industry is considering investment for a project which cost 6 lakh rupees. The cash inflows are 1,20,000, 1,40,000, 1,80,000, 2 lakh, 2,50,000. Calculate the payback period ಅಂತ ಕೇಳಿದ್ದಾರೆ. ಸೊ ಈ ರೀತಿಯಾಗಿ 5 years ಕ್ಯಾಶ್ ಫ್ಲೋ ಕೊಟ್ಟಿದ್ದಾಗ ಯಾವ ರೀತಿಯಾಗಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾವು ಸ್ಟೇಟ್ಮೆಂಟ್ ಆಫ್ ಕ್ಯುಮ್ಯುಲೇಟಿವ್ ನೆಟ್ ಕ್ಯಾಶ್ ಇನ್ಫ್ಲೋ ಮಾಡ್ಕೊಳ್ತಾ ಹೋಗಬೇಕು. ಸೊ ಹಾಕೊಳ್ಳೋಣ ಸ್ಟೇಟ್ಮೆಂಟ್ ಆಫ್ ಕ್ಯುಮ್ಯುಲೇಟಿವ್ ನೆಟ್ ಕ್ಯಾಶ್ ಇನ್ಫ್ಲೋ. ಸೊ ಇದು 4 ಮಾರ್ಕ್ಸ್ ಕ್ವೆಶನ್. ಸೊ ಫಾರ್ಮ್ಯಾಟ್ ಬಂದು ಈ ರೀತಿಯಾಗಿರುತ್ತೆ. ಸೊ ಫಸ್ಟಿಗೆ ನಾವು ಇಯರ್ಸನ್ನು ಹಾಕೊಳ್ತಾ ಹೋಗಬೇಕು. ಇಯರ್ಸ್ ಆ್ಯಂಡ್ ದೆನ್ ನೆಟ್ ಕ್ಯಾಶ್ ಇನ್ಫ್ಲೋ ಆ್ಯಂಡ್ ದೆನ್ ಕ್ಯುಮ್ಯುಲೇಟಿವ್ ನೆಟ್ ಕ್ಯಾಶ್ ಇನ್ಫ್ಲೋ. ಸೊ ಎಲ್ಲ ರುಪೀಸ್. ಸೊ ಇಲ್ಲಿ ಟೋಟಲ್ 5 years ಕೇಳಿದ್ದಾರೆ. 1 2 3 4 5. ಸೊ 5 years ಹಾಕೊಳ್ತಾ ಹೋಗೋಣ. 1 2 3 4 ದೆನ್ 5. ಸೊ ನೆಟ್ ಕ್ಯಾಶ್ ಇನ್ಫ್ಲೋ ಅಂದರೆ ಸೊ ಇಲ್ಲಿ ಕೊಟ್ಟಿರುವಂಥ ಕ್ಯಾಶ್ ಇನ್ಫ್ಲೋಸ್ ಏನಿದೆ ಇದೆ ನೆಟ್ ಕ್ಯಾಶ್ ಇನ್ಫ್ಲೋ. 1,20,000 ಇದೆ. 1,20,000, 1,40,000 and then 1,80,000, 2,00,000, 2,50,000, 1,80,000, 2,00,000 and then 2,50,000. ಸೊ ಇದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ನಾವು ಕ್ಯುಮ್ಯುಲೇಟಿವ್ ನೆಟ್ ಕ್ಯಾಶ್ ಇನ್ಫ್ಲೋ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಕ್ಯುಮ್ಯುಲೇಟಿವ್ ಹೆಂಗೆ ಮಾಡ್ಕೊಳ್ಳೋದು ಅಂದರೆ 1,20,000 ಆ್ಯಸ್ ಇಟ್ ಈಸ್ ಬರ್ಕೊಳ್ತಾ ಹೋಗಬೇಕು. ಸೊ ದೆನ್ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ 1,20,000 ಪ್ಲಸ್ 1,40,000 ಅಂದರೆ 2,60,000 rupees ಆಗ್ತಾ ಹೋಗುತ್ತೆ. ಸೊ ದೆನ್ ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. 4,40,000 rupees ಆಗ್ತಾ ಹೋಗುತ್ತೆ. ಸೊ ನಮಗೆ ನೆಕ್ಸ್ಟಿಗೆ ಇದನ್ನು ಆ್ಯಡ್ ಮಾಡಿಬಿಟ್ರೆ ನಮಗೆ 6 lakh ಬಂದುಬಿಡುತ್ತೆ. ಸೊ 6 lakhನ ತಗೊಳ್ಳಬಾರ್ದು. ಯಾಕಂದರೆ ಸೊ ನಮಗೆ ಇಲ್ಲಿ ಕ್ವಶನಲ್ಲಿ ಕೊಟ್ಟಿರೋದೇ 6 lakh. 6 lakhನ ಮೀಟ್ ಕೂಡ ಮಾಡಬಾರ್ದು. ಅಥವಾ 6 lakhನ ಮೀಟ್ ಮಾಡಿದ್ರೆ ಅದೇನು ಪ್ರಾಬ್ಲಮ್ ಇರೋಲ್ಲ. ಆದರೆ 6 lakhsನ ಎಕ್ಸೀಡ್ ಆಗಬಾರ್ದು ಯಾವುದು ಕ್ಯುಮ್ಯುಲೇಟಿವ್ ಕ್ಯಾಶ್ ಇನ್ಫ್ಲೋ. ಸೊ ಇವಾಗ 4,40,000ಗೆ ನಾವು 2 lakhನ ಆ್ಯಡ್ ಮಾಡಿದ್ರೆ ನಮಗೆ 6,40,000 ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ 6,40,000 ಸೊ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ಗೆ ಎಕ್ಸೀಡ್ ಆಗಿಬಿಡುತ್ತೆ. ಸೊ ಅದಾಗಬಾರ್ದು. ಸೊ ಅದಕ್ಕೆ ಹತ್ರವಾದಂಥ ವ್ಯಾಲ್ಯೂ ಇರಬೇಕು. ಸೊ 6 lakh ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು 6 lakh ಇದೆ. ಓಕೆನಾ. 6 lakhಗೆ ಹತ್ರವಾದಂಥ ಅಮೌಂಟು 4,40,000. ಸೊ ಇದರ ಇನ್ಫಾರ್ಮೇಷನ್ ನಮಗೆ ಬೇಕು. ಅದಾದಮೇಲೆ ಅದರ ನೆಕ್ಸ್ಟ್ ಇಯರ್ನ ಇನ್ಫಾರ್ಮೇಷನ್ನ ನಮಗೆ ಬೇಕು. ಸೊ ಇವೆರಡು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಇದಿಷ್ಟು ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ PBP ಫಾರ್ಮುಲಾ ಹಾಕೊಳ್ತಾ ಹೋಗಬೇಕು. ಸೊ ಇದರಲ್ಲಿ PBP ಫಾರ್ಮುಲಾ ಬೇರೆ ಆಗ್ತಾ ಹೋಗುತ್ತೆ. ಸೊ PBP ಈಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್ ಇನ್ ವಿಚ್ ಅ ಪಾರ್ಟ್ ಆಫ್ initial investment
is recovered plus balance unrecovered divided by net cash inflow of the year in which balance is recovered. So ಇದು ಫಾರ್ಮುಲಾ, ಓಕೆನಾ. ಸೊ ನಂಬರ್ ಆಫ್ ಇಯರ್ಸ್ ಅಂತ ಬಂದಾಗ ಇನ್ ವಿಚ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇಸ್ ರಿಕವರ್ಡ್ ಅಂತ ಬಂದಾಗ ಸೊ ಎಲ್ಲಿಗೆ ಸ್ಟಾಪ್ ಮಾಡಿರ್ತೀವಿ ಆ ಇಯರ್ನ ತಗೊಳ್ತಾ ಹೋಗಬೇಕು 3, ಓಕೆನಾ. ಸೊ 3 ಹಾಕೋಣ ಇಲ್ಲಿ ಪ್ಲಸ್ ಬ್ಯಾಲೆನ್ಸ್ ಅನ್ರಿಕವರ್ಡ್. ಸೊ 6 lakh ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 4,40,000ವರೆಗೂ ರಿಕವರ್ ಆಗಿದೆ. ಸೊ ಇವೆರಡೊಂದು ಡಿಫ್ರೆನ್ಸ್ ತಗೊಂಡ್ರೆ ನಮಗೆ 1,60,000 ಸಿಗ್ತಾ ಹೋಗುತ್ತೆ. 6 lakh ಮೈನಸ್ 4,40,000 ಮಾಡ್ಕೊಂಡ್ರೆ 6 lakh ಅಲ್ಲಿ ಸೊ 1,60,000 ಸಿಗ್ತಾ ಹೋಗುತ್ತೆ. ಆ 1,60,000 ಇಲ್ಲಿ ಹಾಕೋಣ. 1,60,000 ಡಿವೈಡೆಡ್ ಬೈ NCI of the year in which balance is recovered. So net cash inflow ಅದು ನೆಕ್ಸ್ಟ್. ಸೊ 4,40,000 ನೆಕ್ಸ್ಟ್ ಏನಿದೆ 2 lakh. ಸೊ ಈ 2 lakhನ ಬೇಸ್ ಆಗಿ ತಗೊಳ್ತಾ ಹೋಗಬೇಕು. ಸೊ ಹಾಕೋಣ 2 lakh. ಸೊ ನಮ್ಗೆ ಇವಾಗ 3 ಪ್ಲಸ್ 1,60,000 ಡಿವೈಡೆಡ್ ಬೈ 2 lakh ಮಾಡಿಕೊಂಡ್ರೆ ನಮಗೆ 0.8 ಬರ್ತಾ ಹೋಗುತ್ತೆ, 0.8. ಸೊ ಇದನ್ನ ಆ್ಯಡ್ ಮಾಡಿಕೊಂಡ್ರೆ ನಮಗೆ 3.8 ಇಯರ್ಸ್ ಸಿಗ್ತಾ ಹೋಗುತ್ತೆ. ಸೊ PBP is equal to 3.8 ಇಯರ್ಸ್. ಸೊ ನಾವಿಷ್ಟು ಮಾಡಿದ್ರೆ ನಮಗೆ 4 marks ಸಿಗ್ತಾ ಹೋಗುತ್ತೆ, ಓಕೆನಾ. ಸೊ ಇದಿಷ್ಟು PBP ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ 4 marksಲ್ಲಿ ಕೊಟ್ಟಿದ್ದಾಗ. ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಕ್ಯಾಲ್ಕುಲೇಟ್ ಆಪರೇಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಲಿವರೇಜ್. ಸೊ ಲಿವರೇಜಸ್ ಮೇಲೆ ನೆಕ್ಸ್ಟ್ ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ಕ್ವಶನ್ ಏನಂತ ನೋಡ್ತಾ ಹೋಗೋಣ. ಕಂಪನಿ ಹ್ಯಾಸ್ ಸೇಲ್ಸ್ ಆಫ್ rupees 20 lakh, ವೇರಿಯಬಲ್ ಕಾಸ್ಟ್ ಆಫ್ rupees 14 lakh, ಫಿಕ್ಸ್ಡ್ ಕಾಸ್ಟ್ ಆಫ್ rupees 4 lakh ಆ್ಯಂಡ್ ಡಿಬೆಂಚರ್ ಆಫ್ rupees 10 lakh ಅಟ್ 12% ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿಗೆ ನಮಗೆ ಸೇಲ್ಸ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆ್ಯಂಡ್ ದೆನ್ ಫಿಕ್ಸ್ಡ್ ಕಾಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಿಬೆಂಚರ್ ಇಂಟ್ರೆಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಮಗೆ ಆಪರೇಟಿಂಗ್ ಮತ್ತು ಫಿನಾನ್ಷಿಯಲ್ ಲಿವರೇಜನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಸೊ OL ಅಂತ ಹಾಕೋಣ. ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ divided by EBIT and then next ಇರೋದು ಫಿನಾನ್ಷಿಯಲ್ ಲಿವರೇಜ್. ಸೊ FL ಅಂತ ಹಾಕೋಣ. ಫಿನಾನ್ಷಿಯಲ್ ಲಿವರೇಜ್ಗೆ ಇಸ್ ಈಕ್ವಲ್ ಟು EBIT ಡಿವೈಡೆಡ್ ಬೈ EBT. ಸೊ ನಮಗೆ ಇದು ಫಾರ್ಮುಲಾ ಕಂಡುಹಿಡಿಯೋದಕ್ಕೆ, ಓಕೆನಾ. ಸೊ ನಮಗೆ ಕಾಂಟ್ರಿಬ್ಯೂಷನ್ ಬೇಕು, ದೆನ್ EBIT ಬೇಕು, ದೆನ್ EBT ಬೇಕು. ಸೊ ಇದಿಷ್ಟು ಕಂಡುಹಿಡಿಬೇಕು ಅಂದರೆ ನಾವು EBT ಕ್ಯಾಲ್ಕುಲೇಷನ್ ಆಫ್ EBT ಮಾಡ್ಕೊಳ್ತಾ ಹೋಗಬೇಕು. ಸೊ ಮಾಡ್ಕೊಳ್ಳೋಣ ಕ್ಯಾಲ್ಕುಲೇಷನ್ ಆಫ್ EBT. ಸೊ EBT ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದಕ್ಕೆ ಫಾರ್ಮ್ಯಾಟ್ ಬಂದು ಈ ರೀತಿಯಾಗಿರುತ್ತೆ. ಸೊ ಅವ್ರು ಸೇಲ್ಸ್ ಕೊಟ್ಟಿರೋದ್ರಿಂದ ಸೇಲ್ಸಿಂದ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೇಲ್ಸ್ ಇದು ಪರ್ಟಿಕ್ಯುಲರ್ಸ್ ಆ್ಯಂಡ್ ದೆನ್ ರುಪೀಸ್. ಸೊ ಸೇಲ್ಸ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೇಲ್ಸ್ ಬಂದುಬಿಟ್ಟು 20 lakh ಇದೆ, ಹಾಕೋಣ 20 lakh. ಆ್ಯಂಡ್ ದೆನ್ ವೇರಿಯಬಲ್ ಕಾಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ 14 lakh. ಸೇಲ್ಸಲ್ಲಿ ಲೆಸ್ ವೇರಿಯಬಲ್ ಕಾಸ್ಟ್ 14 lakh. ಸೊ 6 lakh. ಸೊ ನಮಗೆ ಕಾಂಟ್ರಿಬ್ಯೂಷನ್ ವ್ಯಾಲ್ಯೂ ಸಿಗ್ತಾ ಹೋಯಿತು, ಓಕೆ. ಆಪರೇಟಿಂಗ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಕಾಂಟ್ರಿಬ್ಯೂಷನ್ ಬೇಕು. ಸೊ ಕಾಂಟ್ರಿಬ್ಯೂಷನ್ ಇನ್ಫಾರ್ಮೇಷನ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಸೊ ದೆನ್ ನೆಕ್ಸ್ಟ್ ಲೆಸ್ ಫಿಕ್ಸ್ಡ್ ಕಾಸ್ಟ್. ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ನ ಲೆಸ್ ಮಾಡಿದ್ರೆ ನಮಗೆ ಸಿಗುವಂಥದ್ದು EBIT, ಓಕೆ. ಸೊ EBIT ಫಸ್ಟಿಗೆ ಫಿಕ್ಸ್ಡ್ ಕಾಸ್ಟ್ನ ವ್ಯಾಲ್ಯೂ ಬಂದುಬಿಟ್ಟು ಫಿಕ್ಸ್ಡ್ ಕಾಸ್ಟ್ ಇಸ್ ಈಕ್ವಲ್ ಟು 4 lakh ಹೇಳಿದ್ದಾರೆ. ಸೊ ಹಾಕೋಣ 4 lakh. ಸೊ 6 lakh ಅಲ್ಲಿ 4 lakh ಹೋದರೆ ಇನ್ನು 2 lakh ಸಿಗ್ತಾ ಹೋಗುತ್ತೆ. ಸೊ 2 lakh ಈಸ್ EBIT, ಓಕೆ. ಸೊ EBITಯಲ್ಲಿ ನಿಮಗೆ EBIT ಮೀನ್ಸ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಸೊ ಇಂಟ್ರೆಸ್ಟ್ನ ಲೆಸ್ ಮಾಡ್ತಾ ಹೋಗಬೇಕು. ಲೆಸ್ ಇಂಟ್ರೆಸ್ಟ್ ಹಾಕೋಣ. ಇಂಟ್ರೆಸ್ಟ್ ಮೀನ್ಸ್ ಡಿಬೆಂಚರ್ ಇಂಟ್ರೆಸ್ಟ್ ಅಂತ ಅರ್ಥ. ಸೊ ಡಿಬೆಂಚರ್ನ ವ್ಯಾಲ್ಯೂ ಬಂದ್ಬಿಟ್ಟು 10 lakh ಇದೆ. ಸೊ 10 lakh ಮೇಲೆ 12% ಹೇಳಿದ್ದಾರೆ. ಸೊ 10 lakh into 12% ಹೇಳಿದ್ದಾರೆ. ಸೊ ದಟ್ ಮೀನ್ಸ್ 1,20,000 rupees. 80,000 ಈಸ್ EBT, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಸೊ ಟ್ಯಾಕ್ಸ್ನ ಇನ್ಫಾರ್ಮೇಷನ್ ಕೊಡ್ತಲೇ ಇರೋ ಕಾರಣ ಇಲ್ಲಿಗೆ ನಿಲ್ಲಿಸ್ತಾ ಹೋಗೋಣ. ಸೊ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಕೂಡ EBT, ಯಾಕಂದರೆ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ. ಸೊ ಕಾಂಟ್ರಿಬ್ಯೂಷನ್ 6 lakh. EBIT ಸಿಕ್ಕಿದೆ. EBIT ಈಸ್ 2 lakh. ಇಲ್ಲೂ EBIT 2 lakh. ಸೊ EBT ಈಸ್ 80,000. ಸೊ ನಮ್ಗೆ ಬೇಕಾಗಿರೋಂಥ ಇನ್ಫಾರ್ಮೇಷನ್ ಅಷ್ಟು ಸಿಕ್ಕಿದೆ. ಸೊ ಇವಾಗ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು 6 lakh ಡಿವೈಡೆಡ್ ಬೈ EBIT. ಸೊ EBIT ಇಸ್ ಈಕ್ವಲ್ ಟು 2 lakh. Then EBIT is 2 lakh divided by EBT. So EBT is 80,000.
ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ನಮಗೆ 5050 ಕ್ಯಾನ್ಸಲ್, 2 1s 2 3s. ಸೊ 3 times ಈಸ್ ಆಪರೇಷನ್ ಲಿವರೇಜ್. ನೆಕ್ಸ್ಟ್ ಫಿನಾನ್ಷಿಯಲ್ ಲಿವರೇಜ್. ಸೊ 2 lakh divided by 80,000, that is 2.5 times. 2.5 times. So this is ಫಿನಾನ್ಷಿಯಲ್ ಲಿವರೇಜ್. ಸೊ ಇದಿಷ್ಟು ಮಾಡಿದ್ರೆ ನಮಗೆ 4 marks ಸಿಗ್ತಾ ಹೋಗುತ್ತೆ. ಸೊ ದ ಫಾರ್ಮುಲಾ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಲಿವರೇಜಸ್. ಸೊ ಇಲ್ಲಿ ನಮಗೆ ಕೇಳಿರುವಂಥದ್ದವರು ಆಪರೇಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಲಿವರೇಜ್ ಮಾತ್ರ. ಸೊ ಅವರು ನಮಗೆ ಕಂಬೈನ್ಡ್ ಲಿವರೇಜ್ ಕೂಡ ಕೇಳ್ತಾ ಹೋಗ್ಬೋದು. ಸೊ ಕಂಬೈನ್ಡ್ ಲಿವರೇಜ್ ಕೇಳಿದ್ರೆ ಸಿಂಪಲ್ ಇದೆ. ಸೊ ಇದನ್ನ ಕಂಟಿನ್ಯೂಷನ್ ಮಾಡೋದಾದರೆ, ಸೊ CL ಕಂಬೈನ್ಡ್ ಲಿವರೇಜ್ ಇಸ್ ಈಕ್ವಲ್ ಟು OL ಇಂಟು FL. ಸೊ OL ಮೀನ್ಸ್ ಆಪರೇಟಿಂಗ್ ಲಿವರೇಜ್, FL ಮೀನ್ಸ್ ಫಿನಾನ್ಷಿಯಲ್ ಲಿವರೇಜ್. ಸೊ ಇಂಟು ಮಾಡಿಕೊಂಡ್ರೆ ನಮಗೆ 3 into 2.5 ಮಾಡಿಕೊಂಡ್ರೆ ನಮಗೆ 3 into 2.5 ಮಾಡಿದ್ರೆ 7.5 ಸಿಗ್ತಾ ಹೋಗುತ್ತೆ. ಸೊ 7.5 ಟೈಮ್ಸ್. ಸೊ ಲಿವರೇಜಸ್ನ ನಾವು ಟೈಮ್ಸಲ್ಲಿ ಡಿನೋಟ್ ಮಾಡ್ತಾ ಹೋಗ್ತೀವಿ, 7.5 ಟೈಮ್ಸ್. ಸೊ ಇದಿಷ್ಟು ಮಾಡಿದ್ರೆ ನಮಗೆ ಈಸಿಯಾಗಿ 4 marks ಸಿಗ್ತಾ ಹೋಗುತ್ತೆ. ಸೊ ಇದಿಷ್ಟು 2 marks ಮತ್ತು 4 marks ಕೇಳಿರುವಂಥದ್ದು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ. ಸೊ 3 ಕ್ವಶನ್ಸ್ ಇದೆ, 2 marks ಮತ್ತು 4 marksiಂದ. ಸೊ ಇದಿಷ್ಟನ್ನು ಸಾಲ್ವ್ ಮಾಡಿದ್ದೀವಿ. ಸೊ ವಿಡಿಯೋ ಅರ್ಥ ಆಗಿದ್ರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು.